ಹಸುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಪ್ರಮುಖ ರೋಗಗಳು ಮತ್ತು ಅವುಗಳಿಗೆ ಮಾಡಬೇಕಾದ ಪ್ರಾಥಮಿಕ ಚಿಕಿತ್ಸೆಗಳ ಮಾಹಿತಿ ಇಲ್ಲಿದೆ. ಚರ್ಮಗಂಟು ರೋಗ. ಇದು ವೈರಸ್ನಿಂದ ಹರಡುವ ರೋಗವಾಗಿದ್ದು ಹಸುಗಳ ಮೈಮೇಲೆ ಗಂಟುಗಳು ಏಳುತ್ತವೆ. ಜ್ವರ, ಮೈಮೇಲೆ ಗಂಟುಗಳು, ಕಣ್ಣು ಮತ್ತು ಮೂಗಿನಿಂದ ನೀರು ಸುರಿಯುವುದು. ರೋಗ ಬಂದ ಹಸುವನ್ನು ಬೇರೆ ಹಸುಗಳಿಂದ ದೂರ ಇಡಬೇಕು. ಬೇವಿನ ಎಲೆ, ಅರಿಶಿನ ಮತ್ತು ಬೆಳ್ಳುಳ್ಳಿಯನ್ನು ಅರೆದು ಗಂಟುಗಳಿಗೆ ಹಚ್ಚಬಹುದು. ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಿ ಲಸಿಕೆ ಹಾಕಿಸಬೇಕು. ಕಾಲು ಬಾಯಿ ರೋಗ. ಇದು ಗಾಳಿಯ ಮೂಲಕ ವೇಗವಾಗಿ ಹರಡುವ ಸಾಂಕ್ರಾಮಿಕ ರೋಗ. ಬಾಯಿಯಲ್ಲಿ ಮತ್ತು ಕಾಲುಗಳಲ್ಲಿ ಗುಳ್ಳೆಗಳಾಗಿ ಹುಣ್ಣಾಗುವುದು, ಜ್ವರ, ಮೇವು ತಿನ್ನಲು ತೊಂದರೆ. ಬಾಯಿಯ ಹುಣ್ಣಿಗೆ ಜೇನುತುಪ್ಪ ಅಥವಾ ಬೊರಿಕ್ ಆಸಿಡ್ ಹಚ್ಚಬಹುದು. ಕಾಲುಗಳನ್ನು ಪೊಟ್ಯಾಸಿಯಂ ಪರ್ಮಾಂಗನೇಟ್ ದ್ರಾವಣದಿಂದ ತೊಳೆಯಬೇಕು. ಮುಂಜಾಗ್ರತೆಯಾಗಿ ವರ್ಷಕ್ಕೆ 2 ಬಾರಿ ಲಸಿಕೆ ಹಾಕಿಸುವುದು ಅತ್ಯಗತ್ಯ. ಕೆಚ್ಚಲು ಬಾವು. ಹಾಲು ಕೊಡುವ ಹಸುಗಳಲ್ಲಿ ಇದು ಸಾಮಾನ್ಯ. ಕೆಚ್ಚಲು ಗಟ್ಟಿಯಾಗುವುದು, ಹಾಲಿನ ಬಣ್ಣ ಬದಲಾಗುವುದು ಅಥವಾ ಹಾಲಿನಲ್ಲಿ ರಕ್ತ ಬರುವುದು. ಹಟ್ಟಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪೊಟ್ಯಾಸಿಯಂ ಪರ್ಮಾಂಗನೇಟ್ ಬೆರೆಸಿದ ನೀರಿನಿಂದ ಕೆಚ್ಚಲನ್ನು ತೊಳೆಯಬೇಕು. ಆಂಟಿಬಯೋಟಿಕ್ ಚಿಕಿತ್ಸೆಗಾಗಿ ವೈದ್ಯರನ್ನು ಕಾಣಲೇಬೇಕು. ಗಂಟಲು ಬೇನೆ. ಮಳೆಗಾಲದ ಆರಂಭದಲ್ಲಿ ಈ ರೋಗ ಹೆಚ್ಚಾಗಿ ಕಂಡುಬರುತ್ತದೆ. ಗಂಟಲಲ್ಲಿ ಬಾವು ಬರುವುದು, ಉಸಿರಾಟದ ತೊಂದರೆ, ಹೆಚ್ಚಿನ ಜ್ವರ. ಗಮನಿಸಿ, ಮೇಲಿನ ಮಾಹಿತಿಯು ಪ್ರಾಥಮಿಕ ತಿಳುವಳಿಕೆಗಾಗಿ ಮಾತ್ರ. ಹಸುಗಳಿಗೆ ಯಾವುದೇ ಅನಾರೋಗ್ಯ ಕಂಡುಬಂದಲ್ಲಿ ಸ್ವತಃ ಔಷಧಿ ನೀಡುವ ಬದಲು ಕೂಡಲೇ ನಿಮ್ಮ ಹತ್ತಿರದ ಸರ್ಕಾರಿ ಪಶು ಆಸ್ಪತ್ರೆ ಅಥವಾ ಪಶುವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ನಿಮ್ಮ ಹಸುಗಳಲ್ಲಿ ನಿರ್ದಿಷ್ಟವಾಗಿ ಯಾವುದಾದರೂ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆಯೇ? ತಿಳಿಸಿದರೆ ಹೆಚ್ಚಿನ ಮಾಹಿತಿ ನೀಡಬಲ್ಲೆ.